ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ 9 ತಿಂಗಳಲ್ಲಿ ಒಟ್ಟು 7,391 ನಾಯಿ ಕಡಿತ ಪ್ರಕರಣ ದಾಖಲಾಗಿದೆ. ಚನ್ನಪಟ್ಟಣದಲ್ಲೇ -31% ನಾಯಿ ಕಡಿತ ಕೇಸ್ ದಾಖಲಾಗಿರುವಂಥದ್ದು. ಆಲ್ಮೋಸ್ಟ್ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಬೀದಿ ನಾಯಿಗಳ ಹಾವಳಿ ಮಿತಿಮೀರಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಓವರಾಲ್ ಜಿಲ್ಲೆ ಅಂತ ನೋಡಿದ್ರೆ ಹತ್ತತ್ರ 7,391 ಪ್ರಕರಣಗಳು ದಾಖಲಾಗಿದೆ. 9 ತಿಂಗಳಲ್ಲಿ ಆಗಿರುವಂಥ ಪ್ರಕರಣಗಳು ಇವು. ನಾಯಿ ಸೆರೆ ಹಾಗೂ ಸಂತಾನ ಹರಣದ ಟೆಂಡರ್ ವಿಳಂಬ ಆಗ್ತಾ ಇದೆ. ಸೊ ಹೀಗಾಗಿ ಬೀದಿ ನಾಯಿಗಳ ಹಾವಳಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಆರೋಪ ಮಾಡಲಾಗ್ತದೆ. ಅಕ್ಟೋಬರ್ನಿಂದ ಶುರುವಾಗಬೇಕಾಗಿದ್ದಂಥ ಕಾರ್ಯಾಚರಣೆ ತಡ ಆಗಿದೆ. ಟೆಂಡರ್ ಪ್ರಕ್ರಿಯೆ ನಡೆಯದ ಕಾರಣ ಕಾರ್ಯಾಚರಣೆ ವಿಳಂಬ ಅಂತೆ. ಒಂದು ನಾಯಿಯ ಸಂತಾನ ಹರಣಕ್ಕಾಗಿ ₹1,675 ಹಣ ಖರ್ಚು ಮಾಡಲಾಗ್ತದೆ. ಪಶು ಇಲಾಖೆ ಪರಿಶೀಲನೆ ನಂತರ ಟೆಂಡರ್ದಾರನಿಗೆ ಹಣ ಲಭ್ಯ ಆಗುತ್ತೆ. ಆದರೆ ಈವರೆಗೂ ಆಗದ ಟೆಂಡರು ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಇದು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ನಗರದಲ್ಲಿ ಹೆಚ್ಚಾಗಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಈಗಾಗಲೇ ಪ್ರತಿ ವಾರ್ಡ್ಗಳಲ್ಲಿ ನಾಯಿಗಳು ಕಚ್ಚಿ ಈಗಾಗಲೇ ಅಂಗಗಳು ಮತ್ತು ಕಿವಿ, ಮೂಗು, ಭುಜಗಳು, ಕಾಲ ಮೇಲೆ ಕಚ್ಚಿ ಈಗಾಗಲೇ ಹಲವಾರು ಪ್ರಕರಣಗಳು ನಡೆದು ದಾಖಲಾಗಿದೆ. ಇದು ಅದನ್ನ ನಿಯಂತ್ರಣಕ್ಕೆ ತರದೇ ಇರುವಂತದ್ದು. ಸಾರ್ವಜನಿಕರು ಈಗಾಗಲೇ ಹಲವಾರು ಮನವಿಗಳು ಕೊಟ್ಟವ್ರೆ. ಬೀದಿ ನಾಯಿಗಳನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಗರಸಭೆಗೆ ಮನವಿನೂ ಕೊಟ್ಟವ್ರೆ. ಹೆಚ್ಚಾಗಿ ಇವತ್ತು ಏನಾಗಿದೆ ಅಂತ ಅಂದ್ರೆ ಆಹಾರಗಳನ್ನ ಬೀದಿಲಿ ಎಸಿತಾರೆ. ಮಕ್ಕಳು ಮರಿಗಳು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ತು ಏನೋ ಮನೇಲಿ ಒಂದು ಹಾಲು ತರಕ್ಕೆ ಇನ್ನೊಂದಕ್ಕೆ ಕಳಿಸ್ತಾರೆ. ಆಗ ಬೀದಿ ನಾಯಿಗಳು ಆ ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾವೆ. ಅಂತ ಉದಾಹರಣೆ ಚನ್ನಪಟ್ಟಣ ನಗರದಲ್ಲಿ ಹೆಚ್ಚಾಗಿ ನಡೆದಿರುವಂತ ಪ್ರಕರಣಗಳು ಇರೋದ್ರಿಂದ ಇದಕ್ಕೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಬೀದಿ ನಾಯಿಗಳಿಗೆ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ಲಿ ಅನ್ನುವಂಥದ್ದು ನನ್ನ ಮನವಿ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸುಮಾರು 7,391 ಕೇಸು ರಿಪೋರ್ಟ್ ಆಗಿದೆ. ಈ ಜನವರಿಯಿಂದ ಸೆಪ್ಟೆಂಬರ್ ತನಕ, 2025 ಜನವರಿಯಿಂದ ಸೆಪ್ಟೆಂಬರ್ ತನಕ 7,391 ಕೇಸು ರಿಪೋರ್ಟ್ ಆಗಿದೆ. ಅಷ್ಟು ಜನಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಎಲ್ರಿಗೂ ನಮ್ಮ ಆಸ್ಪತ್ರೆಯಲ್ಲೇ ಎಲ್ಲರಿಗೂ ARV ಏನು ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಸೊ ಎಲ್ಲ ಕಡೆ ಲಭ್ಯ ಇದೆ, ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲ ಈ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ನಮ್ಮ ತಾಲೂಕು ಹಾಸ್ಪಿಟಲಿಂದ ಹಿಡಿದು ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೋದು, ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ ಆಗ್ಬೋದು, ಎಲ್ಲ ಕಡೆ ಏನು ARV ಅಂತ ಹೇಳ್ತೀವಿ, ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಲಭ್ಯ ಇದೆ. ಔಷಧಿ ಕೊರತೆ ಏನಿಲ್ಲ. ಏನು ಪೇಷಂಟ್ಸ್ ಬಂದಿದ್ರೆ ಅಷ್ಟು ಜನಕ್ಕೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ABC ಕಾರ್ಯಕ್ರಮ ಈ ನಾಯಿಗಳಲ್ಲಿ ಬರ್ತ್ ಕಂಟ್ರೋಲ್ ಮಾಡಲಿಕ್ಕೆ ಕಾರ್ಯಕ್ರಮ ಇದೆ. ಅದು ಬಂದು ಲೋಕಲ್ ಅರ್ಬನ್ ಬಾಡೀಸ್ಗೆ ಇದಾಗಿರುತ್ತೆ. ಈ ವರ್ಷ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ 20 ಲಕ್ಷ ಇದು ಮಾಡಿದ್ದಾರೆ. ಅದು ಒಂದು ನಾಯಿಗೆ ಖರ್ಚು ಬಂದು ₹1,675 ಬರುತ್ತೆ. ಅದರಲ್ಲಿ ಒಂದು ಸರ್ಜರಿ ಕಾಸ್ಟು, ಟ್ರೀಟ್ಮೆಂಟದು, ಅದು ಫುಡ್ಡು ಮತ್ತು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ನು ಇದೆಲ್ಲ ಇರುತ್ತೆ. ಅದರಲ್ಲಿ ಒಂದು ಆರ್ಗನ್ ಕಮಿಟಿ ಅಂತ ಇರುತ್ತೆ. ಅದರಲ್ಲಿ ನಾವು ಸದಸ್ಯರುಗಳಿರ್ತೀವಿ. ನಾವು ಹೋಗಿ ಅಲ್ಲಿ ಆರ್ಗನ್ಸ್ ಎಷ್ಟು ಅವರು ಯಾರಿಗೆ ಟೆಂಡರ್ ಆಗಿದೆ NGOಗೆ, ಅವರು ಈಗ ಸಪೋಸ್ 500 ಇದಕ್ಕೆ ಸರ್ಜರಿ ಮಾಡಿದಾರಂತ. ಈಗ ಇಲ್ಲಿ 20 ಲಕ್ಷಕ್ಕೆ 1,175 ಇದಾಗುತ್ತೆ, ಮಾಡ್ಬೋದು 20 ಲಕ್ಷದಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ, ಇಲ್ಲಿ ಈ ಟೆಂಡರ್ ವಿಳಂಬ ಆಗ್ತಿರೋದಕ್ಕೆ ಕಾರಣ ಏನು? ಇನ್ನು ಎಷ್ಟು ದಿನ ಅಂದ್ಬಿಟ್ಟು ಹಿಂಗೆ ಸಂಕಷ್ಟದಲ್ಲಿರಬೇಕು ಅಂತ ಜಿಲ್ಲೆ ಜನ? ಪೃಥ್ವಿರಾಜ್, ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಏನು ಇದೇ ವರ್ಷದ 2025 ಜನವರಿಯಿಂದ ಸೆಪ್ಟೆಂಬರ್ ವರೆಗೆ ಸರಿಸುಮಾರು 7,391 ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದೆ. ಒಂದು ಕಡೆ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು ಕೂಡ ಸ್ಥಳೀಯ ನಗರಸಭೆ ವತಿಯಿಂದ ಆ ನಾಯಿ ಕಾರ್ಯಾಚರಣೆ ಮತ್ತೆ ಸಂತಾನ ಹರಣ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಆದ್ರೆ ಆ ಸರ್ಕಾರದಿಂದ ಈವರೆಗೂ ಕೂಡ ಟೆಂಡರ್ ಪ್ರಕ್ರಿಯೆ ಆಗಿಲ್ಲ. ಯಾಕಂದ್ರೆ ಈಗ ಕಳೆದ ಬಾರಿ ರಾಮನಗರದಲ್ಲಿ ಆಗಿದೆ, ಆದ್ರೆ ಅದು ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೂ ಕೂಡ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಚನ್ನಪಟ್ಟಣದಲ್ಲೂ ಕೂಡ ನಗರಸಭೆ ವತಿಯಿಂದ ಈವರೆಗೂ ಕೂಡ ಟೆಂಡರ್
ಆಗಿಲ್ಲ. ಯಾಕಂದ್ರೆ ಒಂದು ಕಡೆ ಈಗ ಅಧಿಕಾರಿಗಳು ಹೇಳುವ ಪ್ರಕಾರ ಅಕ್ಟೋಬರ್ನಿಂದ ಪ್ರಾರಂಭ ಆಗ್ಬೇಕಾಗಿತ್ತು ಎನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಮತ್ತೊಂದು ಮೂಲಗಳ ಪ್ರಕಾರ ಸರ್ಕಾರದಲ್ಲಿ ಏನು ಹಣದ ಕೊರತೆಯಿಂದ ಈ ಒಂದು ಟೆಂಡರ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಏನು ಮಾಹಿತಿಗಳ ಪ್ರಕಾರ ಒಂದು ನಾಯಿಗೆ 1675 ರೂಪಾಯಿ ಖರ್ಚಾಗ್ತದೆ ಒಂದು ಕಾರ್ಯಾಚರಣೆ ಮಾಡಿ ಸಂತಾನಹರಣ ಕಾರ್ಯಾಚರಣೆ ಮಾಡ್ಲಿಕ್ಕೆ. ಆದ್ರೆ ಸರ್ಕಾರದಲ್ಲಿ ಹಣದ ಕೊರತೆ ಇರುವಂತ ಹಿನ್ನೆಲೆ ಈವರೆಗೂ ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಇದರಿಂದಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ನಗರ ಪ್ರದೇಶದಲ್ಲಿ ಪ್ರಮುಖವಾಗಿ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಜನರ ಗೋಳನ್ನ ಸರ್ಕಾರ ಕೇಳಲಿಕ್ಕೆ ಮುಂದಾಗ್ತಾ ಇಲ್ಲ. ಇದು ಕಣ್ಣೆರೆಸುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ. ನಾಯಿಗಳನ್ನ ಹಿಡಿತೇವೆ, ನಾವು ಸಂತಾನ ಹರಣವನ್ನ ಮಾಡ್ತೇವೆ ಎನ್ನುವಂತ ಮಾತನ್ನ ಕೇವಲ ಒಂದು ಲೆಟರ್ಗಳ ಮೂಲಕ ಆಗ್ತಾ ಇರುವಂತದ್ದು. ಆದ್ರೆ ಇದು ಕಾರ್ಯಗತ ಆಗ್ಲಿಕ್ಕೆ ಇವರಿಗೂ ಕೂಡ ಸಾಧ್ಯ ಆಗಿಲ್ಲ. ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು ಕೋಳಿ ತ್ಯಾಜ್ಯ ಆಗಿರ್ಬೋದು, ಇನ್ನಿತರೆ ತ್ಯಾಜ್ಯಗಳನ್ನ ರಸ್ತೆ ಬದಿಗಳಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆ ಬೀದಿ ನಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಆ ಒಂದು ಏನು ಆ ಕೋಳಿ ತ್ಯಾಜ್ಯ ಆಗಿರ್ಬೋದು, ಇನ್ನಿತರೆ ಮಾಂಸಗಳನ್ನ ಆ ರಸ್ತೆ ಬದಿಗಳಲ್ಲಿ ವೇಸ್ಟೇಜ್ ಗಳನ್ನ ಆಗ್ತಾ ಇರುವಂತಹ ಹಿನ್ನೆಲೆ ನಗರಸಭೆಯವರು ಕೂಡ ಯಾವುದೇ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ. ಇದು ನಗರ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಕ್ಕಂತ ಜನರ ನಿತ್ಯ ಬದುಕಿಗೆ ಒಂದು ನರಕವಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಕಚ್ತಾ ಇದ್ದಾವೆ. ಹಾಗೆ ಮಕ್ಕಳ ಅಂಗಾಂಗಗಳು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗ್ತಾ ಇದೆ. ಇದರೆಲ್ಲರ ಬಗ್ಗೆ ನಗರಸಭೆಯ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳು ಯಾವುದೇ ಒಂದು ಕ್ರಮವನ್ನ ವಹಿಸ್ತಾ ಇರ್ತಕ್ಕಂಥದ್ದು ಕೂಡ ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.